ನಮಸ್ಕಾರ ಸರ್. ನಾವಿಲ್ಲಿ ಜಿನೇನಹಳ್ಳಿ ಕೊಪ್ಪಲು ನಾಗನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿದ್ದೀವಿ. ಇವತ್ತು ನಾವಿಲ್ಲಿ ಏನು ಸೇರಿದ್ದೀವಿ ಅಂತಂದರೆ ನಮ್ಮ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ ಹೊಸದಾಗಿ ಜೀರ್ಣೋದ್ಧಾರ, ದೃಷ್ಟಿ, ಕುಂಭಕಲಶ ಎಲ್ಲ ಒಂದು ಸಮಾರಂಭ ಇಟ್ಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಜಿನೇನಹಳ್ಳಿ ಕೊಪ್ಪಲು ಗ್ರಾಮಸ್ಥರು, ನಾಗನಹಳ್ಳಿ ಗ್ರಾಮಸ್ಥರು, ನಮ್ಮ ಅಕ್ಕಪಕ್ಕದ ಜಿನೇನಹಳ್ಳಿ, ಬೆಂಡೆಕೆರೆ, ಕಮ್ರವಳ್ಳಿ ಮತ್ತು ಈ ಕಡೆ ಬೆನ್ಗಿನಕೆರೆ ಈ ಕಡೆ ಎಲ್ಲ ಗ್ರಾಮಸ್ಥರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ದೇವಸ್ಥಾನ ಬಗ್ಗೆ ಹೇಳ್ಬೇಕು ಅಂತಂದರೆ ತುಂಬಾ ಹಳೆ ದೇವಸ್ಥಾನ, ಇದು ಇತಿಹಾಸದಿಂದ ಬಂದಿದೆ. ಇಲ್ಲಿ ನಾವ್ ಯಾರು ಇದು ದೇವಸ್ಥಾನ ಅಷ್ಟು ಪಬ್ಲಿಸಿಟಿ ಆಗಿಲ್ಲ, ಇವಾಗ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದೀವಿ ಪ್ರಚೋದಯ ನ್ಯೂಸ್ ಮೂಲಕ. ಮತ್ತೆ ಈ ಸಮಾರಂಭಕ್ಕೆ ನಾವು 30ನೇ ತಾರೀಕಿಂದ 30ನೇ ತಾರೀಕು 1ನೇ ತಿಂಗಳು 2025ನೇ ತಾರೀಕು ಗುರುವಾರದಿಂದ 3ನೇ ತಾರೀಕು 2ನೇ ತಿಂಗಳು ಮತ್ತೆ 2025 ಸೋಮವಾರದವರೆಗೂ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಕೂಟ ದೇವರುಗಳಾದಂತಹ ಲಕ್ಷ್ಮೀ ದೇವಿ ಅವರು ಆಗಮಿಸ್ತಾ ಇದ್ದಾರೆ ದಡಿಘಟ್ಟದಿಂದ. ಮತ್ತೆ ನಮ್ಮ ಕದಬಳ್ಳಿಯಿಂದ ಅಂದಾನಿ ದೊಡ್ಡಯ್ಯ ಅಂತ ಹೇಳಿ ಮತ್ತೆ ಚಿಕ್ಕಯ್ಯ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೆ ಇದೇ ದೇವಸ್ಥಾನಕ್ಕೆ ಸಮಾರಂಭಕ್ಕೆ ನಮ್ಮ ಬಿದಿರೆಕೆರೆ ಚಿಕ್ಕಯ್ಯ ದೊಡ್ಡಯ್ಯ ಗ್ರಾಮ ದೇವತೆಗಳು ಆಗಮಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಕಮ್ರವಳ್ಳಿ ಮಠದಿಂದ ಮಠದ ಕಡೆಯಿಂದ ಬರ್ತಾ ಇದ್ದಾರೆ ದೇವರುಗಳು. ಮತ್ತೆ ಈ ಸಮಾರಂಭಕ್ಕೆ ನಾವು ಪ್ರತಿದಿನ ದಾಸೋಹ ಮಾಡ್ತಾ ಇದೀವಿ. ಈ ಸಮಾರಂಭಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ CN ಬಾಲಕೃಷ್ಣ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಗೋಪಾಲ್ ಸ್ವಾಮಿ ಅವರು MLC ಅವರು ಕಾಂಗ್ರೆಸ್ ಕಡೆಯಿಂದ ಅವ್ರು ಕೂಡ ಬರ್ತಾ ಇದ್ದಾರೆ. ಮತ್ತೆ ವೀರೇಂದ್ರ ಹೆಗ್ಡೆ ಅವ್ರ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಪಕ್ಕದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಂತಹ ಶ್ರೀಯುತ ಮಂಜಣ್ಣ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಗುಡಿಗೌಡರು ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಈ ಸಮಾರಂಭವನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಯಾವ ಕೊಡೋಲ್ಲ ಪೇಪರ್ ಹಾಕ್ತಾರೆ ಗೊತ್ತು, ಅವ್ರು ಮಾತಾಡ್ತಾರೆ ಬಿಡಿ. ನಾಶ ಮಾಡ್ತಾರೆ ಇಲ್ಲಿ ಬರ್ರಿ